my dear students. Now in this video clip is very important because it is discussed about the magnetic materials. What are the magnetic materials? How many types of the magnetic materials? How you classify? What are the characteristics of the magnetic material? That is a very important thing. ಈಗ ಒಂದು ಎಲ್ಲ ಮಟೀರಿಯಲ್ ಯಾಕೆ ಮ್ಯಾಗ್ನೆಟ್ ಥರ ಯಾಕೆ ಮಾಡಲ್ಲ, ಕೆಲವೊಂದು ಮಟೀರಿಯಲ್ ಯಾಕೆ ಅಷ್ಟೇ ಮ್ಯಾಗ್ನೆಟ್ ಥರ ಯಾಕೆ ಮಾಡ್ತವೆ? ದಿಸ್ ಈಸ್ ಡಿಪೆಂಡಿಂಗ್ ಅಪಾನ್ atomic structure and electrons move around the nucleus in a different orbit depending upon that point. That is the atomic structure inside the material. Now electrons move around the nucleus. It possesses the magnetic dipole moment. That point is already explained in the moving charges and magnetism chapter. Yes. What are the magnetic materials? The materials which are placed in the magnetic field, it is affected by the magnetic field and effect on the existing magnetic field. Such type of materials are called magnetic material. ಅಂದರೆ ಮಟೀರಿಯಲನ್ನು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ತಗೊಂಡಾಗ ಅದು ಏನು ಮಾಡ್ತದೆ, ಮ್ಯಾಗ್ನೆಟಿಕ್ ಫೀಲ್ಡ್ಗೆ ತೊಂದರೆ ಮಾಡುತ್ತೆ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನಿಂದ ತಾನು ತೊಂದರೆಗೆ ಒಳಗಾಗುತ್ತೆ ಅಂಥದ್ದು ಏನದ ಮಟೀರಿಯಲ್ ಇದ್ರೆ ಅದಕ್ಕೆ ನಾವು ಅಂತೀವಿ ಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಹೇಳ್ತೇವೆ ನಾವು. ಈ ಬೇಸಿಕ್ ನಿಮ್ಮ ಲೋವರ್ ಕ್ಲಾಸ್ನಾಗ ಏನಾದರೂ ಡೆಫಿನೇಷನ್ ಈ ಥರ ಹೇಳಿದರೆ ಅದು ತಪ್ಪು. ಏನು, ಯಾವ ಥರ? ನಾವು ಯಾವುದು ಮ್ಯಾಗ್ನೆಟ್ ಮಟೀರಿಯಲ್ ಅಟ್ರಾಕ್ಟ್ ಮಾಡುತ್ತಾ ಆ ಮಟೀರಿಯಲ್ ಅಷ್ಟೇ ಮ್ಯಾಗ್ನೆಟಿಕ್ ಮಟೀರಿಯಲ್ ಅನ್ನೋ ಪಾಯಿಂಟ್ ತಪ್ಪು. ಇಲ್ಲೇ ಕರೆಕ್ಟ್ ಅಂತಂದರೆ ದ ಮಟೀರಿಯಲ್ ವಿಚ್ ಆರ್ ಪ್ಲೇಸ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಇಸ್ ಎಫೆಕ್ಟ್ ಆನ್ ದ ಎಕ್ಸಿಸ್ಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಇಟ್ ಈಸ್ ಅಫೆಕ್ಟೆಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ದಿಸ್ ಈಸ್ ಕಾಲ್ಡ್ ವಾಟ್ ಯು ಸೇ, ದಟ್ ಈಸ್ ಅ ಮ್ಯಾಗ್ನೆಟಿಕ್ ಮಟೀರಿಯಲ್. ಈ ಮ್ಯಾಗ್ನೆಟಿಕ್ ಮಟೀರಿಯಲ್ ಹೀಗೆ ಯಾಕೆ ಮಾಡುತ್ತೆ, ಇದೇ ಥರ ನೇಚರ್ ಯಾಕೆ ಇರುತ್ತೆ? ಇದು ಅದ್ರ ಒಳಗಡೆ ಇರತಕ್ಕಂಥ ಅಟಾಮಿಕ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಇರುತ್ತೆ. ಅಟಾಮಿಕ್ ಸ್ಟ್ರಕ್ಚರ್ ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಂದು ಮಟೀರಿಯಲ್ ಒಳಗೆ ಆಟಮ್ಸು ಮ್ಯಾಗ್ನೆಟಿಕ್ ಡೈಪೋಲ್ ಪೊಸೆಸ್ ಮಾಡ್ತವ, ಕೆಲವೊಂದು ಮಟೀರಿಯಲ್ಲು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪೊಸೆಸ್ ಮಾಡಲ್ಲ. ಆ ಉದ್ದೇಶಕ್ಕೆ ಅಲ್ಲಿ ನಾವೇನು ಹೇಳ್ತೀವಿ, ಎಲ್ಲ ಮಟೀರಿಯಲ್ಲು ಮ್ಯಾಗ್ನೆಟಿಕ್ ಮಟೀರಿಯಲ್ ಥರ ಅಲ್ಲ. ಎಸ್, what are the types of magnetic materials? There are 3 types. One is paramagnetic material, another one is diamagnetic material, another one is ferromagnetic material. ಹಾಗಾದ್ರೆ ಇಲ್ಲಿ ಡೆಫಿನೇಷನ್ ಹೇಗೆ ನಾವು ಹೇಳ್ತೀವಿ? ಆಲ್ರೆಡಿ ಯು ನೋ ದಿಸ್ ಒನ್. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ವೇಸ್ ರೆಪ್ರೆಸೆಂಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹೌದಾ? ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನಾವು ಈ ತರ ಇಕ್ವಿ ಸ್ಪೇಸ್ ಇದ್ರೆ, ಈ ತರ ಇಕ್ವಿ ಸ್ಪೇಸ್ ಇದ್ರೆ ಇದಕ್ಕೆ ನಾವೇನಂತೀವಿ, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೇವೆ. ಸಪೋಸ್ ಇವಾಗಿಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಕ್ರೌಡ್ ಆಗಿದ್ರೆ ಇದಕ್ಕೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೇವೆ. ಆಮೇಲೆ ಡಿಸ್ಪರ್ಸ್ ಆಗಿದ್ರೆ ಅದಕ್ಕೆ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಅಂತ ಹೇಳ್ತೇವೆ. ಈ ಫಾರ್ ಎಕ್ಸಾಂಪಲ್ ನಾರ್ತ್ ಪೋಲ್ ತೋತಾನ, ನಾರ್ತ್ ಪೋಲ್ ತಗೊಂಡ್ರೆ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಇಲ್ಲೇ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಎರಡು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, 2 ಪಾಯಿಂಟ್ಸ್ ಅಂತಾರೆ, ಒಂದು ಪಿ ಇನ್ನೊಂದು ಕ್ಯೂ ಅಂತ ಹೇಳಿ. ಇಲ್ಲಿ ಪಿ ಮತ್ತೆ ಕ್ಯೂ ಇದರೊಳಗೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಯಾವುದು? ಪಿ ಇಸ್ ದ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್, ಕ್ಯೂ ಇಸ್ ದ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್. ಕ್ಯೂದೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಡಿಸ್ಪರ್ಸ್ ಆಗಿದಾವ, ಭಾಳ ಡಿಸ್ಪರ್ಸ್ ಆಗಿದಾವ. ಪಿದೊಳಗೆ ಏನದವ, ಕ್ರೌಡ್ ಆಗಿದಾವ. ಅದಕ್ಕೆ ಇದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ನು, ಇದು ಏನದು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್. ಅದಕ್ಕೆ ನಾವು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಯಾವುದು, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಯಾವುದು, ಅದ್ರ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಸರಿ, ಓಕೆ. ಈಗ ನಾವು ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಮತ್ತು ಅದರ ಎಕ್ಸಾಂಪಲ್ ನೋಡೋಣ ಇವಾಗ. ಎಸ್, ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂತ ಯಾವಾಗ ಅಂತೀವಿ? ದ ಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ವಿಚ್ ಆರ್ ಟೆನ್ಸ್ ಟು ಮೂವ್ ಫ್ರಮ್ ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್ ಟು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್, ದೇ ಆರ್ ಕಾಲ್ಡ್ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಸ್. ಸರಿ, ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಹೆಂಗೆ ಡಿಫೈನ್ ಮಾಡ್ತೇವೆ? The magnetic material which are tends to move from strong magnetic field region to weak magnetic field region, they are called diamagnetic materials. ಹಾಗಾದ್ರೆ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರೆ ಏನು?
Now the magnetic materials which are strongly move from weak magnetic field region to strong magnetic field region, they are called ferromagnetic materials. Now the magnetic materials which are highly magnetized, strongly magnetized, even in the weak magnetic field region, the materials are called, that is a ferromagnetic materials. Example ತಗೊಂಡಿದೆ ಏನು, ಅಲ್ಯೂಮಿನಿಯಂ, ಸೋಡಿಯಂ, oxygen, chromium, lithium, platinum, tungsten. These are the examples for the paramagnetic material. So diamagnetic material example, copper, gold, silver, lead, mercury, bismuth, nitrogen, hydrogen, water, sodium chloride. These are the diamagnetic material example. Then now ferromagnetic material. Now the example alloy, alnico. It is a combination of iron and nickel and cobalt. These are the example for the ferromagnetic material. ಸರಿ, ಈಗ ನಾವು ಒಂದು ಡಿಫರೆನ್ಸ್ ಹೇಳ್ದಂಗಾತು ಎಲ್ಲಾ ಕಡೆ. ಎಸ್, ನಾವು ಸಿ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋಣ. ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ನಾ ಕ್ಲಿಯರ್ ಆಗಿ ಅಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. My dear students, in previous video clip already what are the types of magnetic material, already you know this one, paramagnetic material, diamagnetic material and ferromagnetic material. ಇವು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಆಗಿ ಯಾಕೆ ಇರ್ತಾವ ಅನ್ನೋ ಪಾಯಿಂಟ್ ನಾನು ಕ್ಲಿಯರ್ ಮಾಡಿದೆ. ಅಟಾಮಿಕ್ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್. ಆ ಡೆಫಿನೇಷನ್ ಹೇಳಿದೆ. ಡೆಫಿನೇಷನ್ ಏನಾಗುತ್ತೆ ಇಲ್ಲ, ಅದು ಡಿಫರೆನ್ಸ್ ಆಗುತ್ತೆ. ನಮ್ಮ ಬೋರ್ಡ್ ಮೇಲೆ 9 ಪಾಯಿಂಟ್ಸ್ ಬರೆದಿನಿ ನಾನು, ಒಂದೊಂದು ಕ್ಯಾರೆಕ್ಟರಿಸ್ಟಿಕ್ಸ್. ಈಗ ನೋಡಲಿ, ಎರಡನೇದು paramagnetic material place in first characteristics is when the magnetic material which are tends to move from weak magnetic field region to strong magnetic field region. This is called paramagnetic material. Diamagnetic ಅಂದ್ರೆ which it is move from strong magnetic field region to weak magnetic field region. This is called diamagnetic material. And the magnetic material which are strongly move from weak magnetic field region to strong magnetic field region, that is the ferromagnetic material. Yes. Now the paramagnetic material placed in a magnetic field, it is weakly magnetized. ಯಾವುದು? para. Diamagnetic, it is not magnetized. Magnetize ಆಗೋದೇ ಇಲ್ಲ. ಯಾಕೆ ಮ್ಯಾಗ್ನೆಟೈಸ್ ಆಗೋದಿಲ್ಲ? ಅದು ಡೈಪೋಲ್ ಮೂಮೆಂಟ್ ಫಾರ್ಮೇಶನ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರ್ತದೆ ಅದು ರಿವರ್ಸ್ ಬಂದ್ಬಿಡುತ್ತೆ. ಆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅದಕ್ಕೆ ಏನ್ ಮಾಡ್ತದೆ, ಅದು ಮ್ಯಾಗ್ನೆಟೈಸ್ ಆಗಲ್ಲ. ಇದು ಅಲಾಂಗ್ ದ ಡೈರೆಕ್ಷನ್ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಮಾಡಿದ್ರೆ ಆ ಉದ್ದೇಶಕ್ಕೆ ಇದು ಮ್ಯಾಗ್ನೆಟೈಸ್ ಆಗುತ್ತೆ. ಯಾಕೆ ಮ್ಯಾಗ್ನೆಟೈಸ್ ಆಗಿಲ್ಲ ಅನ್ನೋ ರೀಸನ್ ನಾನು ಕೊಟ್ಟೆ. ಇನ್ನು ಇದ್ರೊಳಗೆ ಇಟ್ ಈಸ್ ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್. ಯಾವುದು? ಫೆರೋಮ್ಯಾಗ್ನೆಟಿಕ್ ಫೀಲ್ಡ್. ಸ್ವಲ್ಪ ಮ್ಯಾಗ್ನೆಟಿಕ್ ಫೀಲ್ಡ್, ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ತಗೊಂಡ್ರೆ ಸಾಕು, ಸ್ಟ್ರಾಂಗ್ಲಿ ಮ್ಯಾಗ್ನೆಟೈಸ್ ಆಗುತ್ತೆ. ಯಾವುದು? ಫೆರೋಮ್ಯಾಗ್ನೆಟಿಕ್ ಫೀಲ್ಡ್. ಸರಿ, ಮೂರನೇ ಪಾಯಿಂಟ್, ಇಟ್ ಇಸ್ ವೀಕ್ಲಿ ಅಟ್ರಾಕ್ಟೆಡ್ ಬೈ ದಿ ಮ್ಯಾಗ್ನೆಟ್ ಬಟ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಇಸ್ ರಿಪೇರ್ಡ್ ಬೈ ದ ಮ್ಯಾಗ್ನೆಟ್. ಯಾಕೆ ಕಾರಣ ಹೇಳಿದೆ ನಾನು. ಒಳಗಡೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂವ್ಮೆಂಟ್ ಬರುತ್ತಾ, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ವಿರುದ್ಧ ಇರುತ್ತೆ. ಆ ಉದ್ದೇಶಕ್ಕೆ ರಿಪೇರ್ಡ್ ಬೈ ದ ಮ್ಯಾಗ್ನೆಟ್. ಇಟ್ ಇಸ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟ್. ಯಾವುದು? ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಬರೋಣ. ನೌ ದ ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಇಸ್ ಪ್ಲೇಸ್ಡ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. It conducts a few number of magnetic field lines. When diamagnetic substance is placed in the uniform magnetic field, the magnetic field lines are expelled out. ಹೊರಗಡೆ ಕಳಿಸ್ಬಿಡುತ್ತೆ. ಇದೇನ್ ಮಾಡ್ತಾರ? ಹೊರಗಡೆ ಕಳಿಸ್ಬಿಡುತ್ತೆ. ಅಂಡ್ ಫೆರೋಮ್ಯಾಗ್ನೆಟಿಕ್ ಮಾಡಿದ್ರೆ ಇಲ್ಲಿ 2 ಲೈನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ ಕಂಡಕ್ಟ್ ಮಾಡುತ್ತ, ಇಲ್ಲಿ 4 ಲೈನ್ ಕಂಡಕ್ಟ್ ಮಾಡುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಪ್ಯಾಸೇಜ್ ಆಫ್ ಲೈನ್ಸ್ ಆರ್ ಅಲೋ ಥ್ರೂ ಇಟ್. It means it's having more permeability. It's having less permeability. There is no permeability. Permeability ಇರಲ್ಲ, less than 1 ಇರುತ್ತ. ಓಕೆ, ಈಗ ನಾ ಇಲ್ಲಿ ತಗೊಳ್ತಾನೆ 5ನೇ. ಈ ಕಡೆ ಹಿಂಗ್ ಮ್ಯಾಗ್ನೆಟ್ ತಗೊಂಡಿರ್ತಾನೆ. ಈ ಕಡೆ ಮ್ಯಾಗ್ನೆಟ್ ತಗೊಂಡ್ರೆ ಇಲ್ಲಿ ಈ ಪಾಯಿಂಟ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್, ಇದು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡ್ ರೀಸನ್. ಅಕಸ್ಮಾತ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ ಇದನ್ನ ಹೀಗೆ ತೂಗು ಬಿಟ್ರ, ಹೀಗೆ ನಿಲ್ಸಿದ್ರೆ ಮತ್ತೆ ಹೀಗೆ ಬಂದಿರುತ್ತೆ. ಇದು ಮ್ಯಾಗ್ನೆಟ್, ನನ್ನ ಕೈ ಇದಲ್ಲ, ಇದು ಮ್ಯಾಗ್ನೆಟ್, ಇದು ಮ್ಯಾಗ್ನೆಟ್, ಹೀಗೆ ಬಂದಿರುತ್ತೆ. ಬಟ್ ಅದೇ ಡಯಾಮ್ಯಾಗ್ನೆಟಿಕ್ ಮೆಟೀರಿಯಲ್ ತೂಗ್ಬಿಟ್ರ ಅದು ಏನ್ ಮಾಡುತ್ತೆ, ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ, ಇಲ್ಲಿ ಮ್ಯಾಗ್ನೆಟ್ ಇರುತ್ತಲ್ಲ, ಹೀಗೆ ಬಂದಿರುತ್ತೆ. ಯಾಕೆ? ಇಟ್ ಮೂವ್ ಫ್ರಮ್ ಸ್ಟ್ರಾಂಗ್ ಟು ವೀಕ್. ಯಾಕೆ ಪ್ಯಾರಾ ಹಿಂಗ್ ಬರುತ್ತಾ? ಇಟ್ ಇಸ್ ವೀಕ್ ಟು ಸ್ಟ್ರಾಂಗ್.
ಇವನ್ ಹಿಯರ್ ಆಲ್ಸೋ ಏನಾಗುತ್ತೆ, ಇಲ್ಲಿ ನಾರ್ತ್ ಇದು ಸೌತ್ ಪೋಲ್, ಎರಡು ಮ್ಯಾಗ್ನೆಟಿಕ್ ಪೋಲ್ಸ್ ತೂಗ್ಬಿಟ್ಟಿದ್ದೀನಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಅದು ಹೀಗೆ ನಿಲ್ಸಿದ್ರೆ ಮತ್ತೆ ಹೀಗೆ ಬಂದಿರುತ್ತೆ. ಇದು ಅಲಾಂಗ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದ್ರೆ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ. ವೈ? ಬಿಕಾಸ್ ಇಟ್ ಇಸ್ ಮೂವ್ ಫ್ರಮ್ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡಿಸಮ್ ಟು ವೀಕ್ ಮ್ಯಾಗ್ನೆಟಿಕ್ ಫೀಲ್ಡಿಸಮ್. ಸರಿ, 6ನೇ ಪಾಯಿಂಟ್. Each and every atoms in the paramagnetic material, they possesses the permanent magnetic dipole moment. They possesses the permanent magnetic dipole moment. ಎಲ್ಲಿ ನಾನಾಗುತ್ತಿದೆ paramagnetic material. In a diamagnetic material, there is no dipole moment. ಇದ್ರೂ ಕೂಡ ರಿವರ್ಸ್ ಇರುತ್ತೆ, ಬಟ್ ಯು ನಾಟ್ ಕನ್ಸಿಡರ್ ದಿಸ್ ಒನ್, ನೋ ಡೈಪೋಲ್ ಮೊಮೆಂಟ್. In the case of ferromagnetic material, it is a strong magnetic dipole moment. Dipole moment ಏನಿರುತ್ತೆ ಹೇಳ್ರಿ, ಸ್ಟ್ರಾಂಗ್ ಇರುತ್ತೆ. ಎಸ್, ನಾವಿಲ್ಲ ಸಸೆಪ್ಟಿಬಿಲಿಟಿ ಕ್ಯಾರೆಕ್ಟರಿಸ್ಟಿಕ್ಸ್ ಬರೋಣ. 7ನೇದು 7th one. Magnetic susceptibility of the paramagnetic material is positive and small, but diamagnetic material, it is magnetic susceptibility negative and small value. In the case of ferromagnetic material, the magnetic susceptibility positive and large value. Magnetic susceptibility ಅಂದ್ರೆ ಅಂತ ಹೇಳಿದೆ ನಾನು ಇದಕ್ಕಿಂತ ಪ್ರೀವಿಯಸ್ ವಿಡಿಯೋ ಕ್ಲಿಪ್ ನೋಡೋದು. ಯಾವತ್ತು ನಾನು ಪ್ರತಿಯೊಂದನ್ನು ಮಧ್ಯದಲ್ಲಿ ವಿಡಿಯೋ ಕ್ಲಿಪ್ ನೋಡಿದ್ರೆ ತಿಳಿಯೋದಿಲ್ಲ ಫಿಸಿಕ್ಸ್. ನೀವೇನ್ ಮಾಡ್ಬೇಕು ಹೇಳ್ರಿ, ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ನೋಡ್ಕೊಂತ ಬಂದಷ್ಟೇ ಆಗತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ಗೆ ರಿಲೇಟಿವ್ ಪರ್ಮಿಯಬಿಲಿಟಿ ಗ್ರೇಟರ್ ದ್ಯಾನ್ 1. ಬಟ್ ಇನ್ ದಿ ಕೇಸ್ ಆಫ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ದ ರಿಲೇಟಿವ್ ಪರ್ಮಿಯಬಿಲಿಟಿ ಲೆಸ್ ದ್ಯಾನ್ 1. ಯಾಕಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ದೂರ ಸರಿಸ್. ಅಂಡ್ ಇನ್ ದ ಕೇಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ರಿಲೇಟಿವ್ ಪರ್ಮಿಯಬಿಲಿಟಿ ಇಸ್ ವೆರಿ 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 ಗ್ರೇಟರ್ ದ್ಯಾನ್ 1. ಸರಿ, ಓಕೆ. ಈಗ ನಾವು ಫೆರೋಮ್ಯಾಗ್ನೆಟಿಕ್ ಪ್ಯಾರಾಮ್ಯಾಗ್ನೆಟಿಕ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ತಗೊಳ್ತಾನೆ ಅಂತ ತಿಳ್ಕೊಡ್ರಿ. ಅವಾಗ ಅದ್ರ ಟೆಂಪರೇಚರ್ ಚೇಂಜ್ ಮಾಡ್ತಾನೆ. ಟೆಂಪರೇಚರ್ ಚೇಂಜ್ ಮಾಡಿದ್ರೆ ಅದ್ರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ವ್ಯಾಲ್ಯೂ ಚೇಂಜ್ ಆಕವ. ಹಾಗಾದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಚೇಂಜ್ ಆಕವ, ಅದು ಪರ್ಟಿಕ್ಯುಲರ್ಲಿ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ. ಇದಕ್ಕೆ ನಾವು ಕ್ಯೂರೀಸ್ ಲಾ ಅಂತ. ಏನದು ಕ್ಯೂರೀಸ್ ಲಾ? The magnetic susceptibility of the paramagnetic material is inversely proportional to the absolute temperature of the material. It is inversely proportional to absolute temperature of the material. ಇದಕ್ಕೆ ನಾವೇನಂತ ಹೇಳ್ತೀವಿ? ಕ್ಯೂರೀಸ್ ಲಾ ಅಂತ. ಹಾಗಾದ್ರೆ ನೆಕ್ಸ್ಟ್ ಕ್ಯೂರಿ ಪಾಯಿಂಟ್ ಅಂತ. That was okay. Afterwards, saying here psi m is inversely proportional to t. ಇಲ್ಲಿ constant c divided by tn. ಇದಕ್ಕೆ ನಾವೇನಂತೀವಿ? ಕ್ಯೂರಿ ಪಾಯಿಂಟ್ ಅಂತ. ನಾವು ಅದಕ್ಕೇನಂತ ನಾವು ಕ್ಯೂರಿ ಪಾಯಿಂಟ್ ಅಂತ, ಕ್ಯೂರಿ ಕಾನ್ಸ್ಟೆಂಟ್ ಅಂತೀವಿ, ಕ್ಯೂರಿ ಪಾಯಿಂಟ್ ಅಂತ. ಇದು ಇಲ್ಲಿ ಕ್ಯೂರೀಸ್ ಲಾ ಒಬೆ ಆಗುತ್ತೆ ಪ್ಯಾರಾಮ್ಯಾಗ್ನೆಟಿಕ್. ಬಟ್ ಇನ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಬಲ್ಲಿ ಇಟ್ ನಾಟ್ ಒಬೆ ದ ಕ್ಯೂರೀಸ್ ಲಾ. ಏನದ? ಇಟ್ ನಾಟ್ ಒಬೆ ದಿ ಕ್ಯೂರೀಸ್ ಲಾ. ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಚೇಂಜ್ ಆಗೋದಿಲ್ಲ ಟೆಂಪರೇಚರ್ ಚೇಂಜ್ ಆದಂಗೆ ಎಲ್ಲಿ? ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ಗೆ. ಇನ್ನು ನಾವು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಬರೋಣ. In the case of ferromagnetic material, the magnetic susceptibility is inversely proportional to the temperature. ಯಾವುದಕ್ಕೆ ಹೇಳಕತ್ತನ? ferromagnetic material. It is also obey the Curie's law. ಸರಿ, ನಾವೇನಂತೀವಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಷಲ್ ಆಗಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಗೆ ಕ್ಯೂರಿ ಬೀಸ್ ಲಾ ಅಂತ ಬರ್ತೈತಿ. ನಾ ಅದನ್ನ ನೆಕ್ಸ್ಟ್ ವಿಡಿಯೋ ಕ್ಲಿಪ್ನಾಗ ಹೇಳ್ತೀನಿ. ಅದಕ್ಕಿಂತ ಮೊದಲ ನಿಮಗೆ ಎಕ್ಸಾಮಿನೇಷನ್ ಏನ್ ಕ್ವಶನ್ ಬರ್ತಾವ ಅಂತ ಹೇಳ್ತಾನ. ವಾಟ್ ಆರ್ ದ ಟೈಪ್ಸ್ ಆಫ್ ದಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್? 3 ಮಾರ್ಕ್ ಕೇಳಿದ್ರ ಪ್ಯಾರಾ ಡಯಾ ಫೆರೋ ಅಂತ ಬರೀಬೇಕು. ಆಮೇಲೆ ರೈಟ್ ಎನಿ 2 ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಅಂದ್ರೆ ಇದರಲ್ಲಿ ಯಾವ್ದಾದ್ರು 2 ಬರೀಬೇಕು. ರೈಟ್ ಎನಿ 3 ಅಂದ್ರೆ ಯಾವ್ದಾದ್ರು 3 ಬರೀಬೇಕು. ರೈಟ್ ಎನಿ 2, 3 or 5 ಪ್ರಾಪರ್ಟೀಸ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್ ಬಂದ್ರೆ 2 ಮಾರ್ಕ್ಗೆ ಯಾವ್ದಾದ್ರು 2 ಬರೀಬೇಕು. 3 ಮಾರ್ಕ್ ಎನಿ 3, 5 ಮಾರ್ಕ್ ಎನಿ 5. ಫೆರೋಮ್ಯಾಗ್ನೆಟಿಕ್ ಅದೇ ರೀತಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಅದ್ರ ಪ್ರಾಪರ್ಟೀಸ್ ಆಗಲಿ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಲಿ ಕೇಳಿದ್ರ 2 ಮಾರ್ಕ್ಸ್ ಕೇಳಿದ್ರೆ 2 ಬರೀರಿ, 3 ಮಾರ್ಕ್ಸ್ ಕೇಳಿದ್ರೆ 3 ಬರೀರಿ, 5 ಮಾರ್ಕ್ಸ್ ಕೇಳಿದ್ರೆ 5 ಬರೀರಿ. ಇನ್ನು ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಕ್ವಶನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪದೇ ರಿಪೀಟ್ ಆಗ್ತಿರ್ತದೆ. ಡಿಫರೆನ್ಸ್ ಕೇಳ್ತಾರೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪ್ಯಾರಾ ಅಂಡ್ ಡಯಾ. 2 ಮಾರ್ಕ್ ಆದ್ರೆ 2, 3 ಮಾರ್ಕ್ ಆದ್ರೆ 3 ಬರೀಬೇಕು, 5 ಮಾರ್ಕ್ ಆದ್ರೆ 5 ಡಿಫರೆನ್ಸ್ ಬರೀಬೇಕು. ಇಲ್ಲಿ ನಾನು 9 ಪಾಯಿಂಟ್ಸ್ ಕೊಟ್ಟಿದ್ದೀನಿ. 9 ಪಾಯಿಂಟ್ಸ್ ಪ್ರತಿಯೊಂದಕ್ಕೂ 9 ಪಾಯಿಂಟ್ಸ್.
ಅದರೊಳಗೆ ಯಾವ್ದಂದ್ರೆ ಅದ್ರಾಗ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಈ ಸಸೆಪ್ಟಿ 7ನೇದು ಮತ್ತು 8ನೇದು ಬಹಳ ಇಂಪಾರ್ಟೆಂಟ್. ಏನಿದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಡಿಫರೆನ್ಸ್. ಅದಕ್ಕೆ ಇವೆರಡು ಕೇಳಬಹುದು, ಡಯಾಮ್ಯಾಗ್ನೆಟಿಕ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಕೇಳಬಹುದು. ಆದ್ರೆ ಪ್ಯಾರಾ ಅಂಡ್ ಫೆರೋಕ ಕೇಳಬಾರದು, ಆದ್ರೂ ಕೇಳಿದ್ರೆ ಬರಿಬೇಕು. ಯಾಕಂತಂದ್ರ ವಾಟ್ ಎವರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್, ದ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಫಾರ್ ದಿ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೋ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಗೆ ಅದೇ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತಾ, ಬಟ್ ಇಟ್ ಇಸ್ ಇನ್ ದ ಲಾರ್ಜ್ ಎಕ್ಸ್ಟೆಂಟ್ ಇನ್ ದ ಕೇಸ್ ಆಫ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್. ಇಲ್ಲಿ ನೋಡ್ರಿ, ರಿಲೇಟಿವ್ ಪರ್ಮಿಯಬಿಲಿಟಿ ಲೆಸ್ ಗ್ರೇಟರ್ ದನ್ 1 ಅಂತವೆ, ಇಲ್ಲಿ ವೆರಿ ವೆರಿ ಗ್ರೇಟರ್ ದನ್ 1. ಇದಕ್ಕೆ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಪಾಸಿಟಿವ್ ಅಂತವೆ, ಸ್ಮಾಲ್ ಅಂತವೆ, ಇಲ್ಲಿ ಪಾಸಿಟಿವ್ ಅಂತವೆ, ಲಾರ್ಜ್ ಅಂತ ಹೇಳ್ತೇವೆ. ಹಾಗೆ ಡಿಫರೆನ್ಸ್ ಕೇಳಿದ್ರೆ ಯಾವ್ದಾದ್ರು ಡಿಫರೆನ್ಸ್ ಕೇಳಿದ್ರೆ 2 ಮಾರ್ಕ್ಸ್ 2 ಬರೀಬೇಕು, 3 ಮಾರ್ಕ್ಸ್ ಕೇಳಿದ್ರೆ 3 ಬರೀಬೇಕು, 5 ಮಾರ್ಕ್ ಕೇಳಿದ್ರೆ 5 ಬರೀಬೇಕು. ಓಕೆ, ನೆಕ್ಸ್ಟ್ ವಿಡಿಯೋ ಕ್ಲಿಪ್ನೊಳಗೆ ಆ ಡೊಮೇನ್ ಬಗ್ಗೆ, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ಆಮೇಲೆ ಕ್ಯೂರಿ-ವೀಸ್ ಲಾ ಬಗ್ಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಮೈ ಡಿಯರ್ ಸ್ಟೂಡೆಂಟ್ಸ್, in this video clip I am going to explain about the ferromagnetic materials, special characteristics of the ferromagnetic material. In previous video clip already you know about the paramagnetic material, diamagnetic material and ferromagnetic material. Now here there are 7 to 8 characteristics of the paramagnetic material, 7 to 8 characteristics of the diamagnetic material, and 7 to 8 characteristics of the ferromagnetic material. Already you know in the previous video clip. Now the special characteristics of the ferromagnetic material and the diamagnetic materials. Now see here, in the case of ferromagnetic material, there are so many atoms. All the atoms they possess is the permanent magnetic dipole moment. ಪ್ರತಿಯೊಂದು ಆಟಮ್ ಏನ್ ಮಾಡ್ತಾವೆ ಹೇಳ್ರಿ, ಪರ್ಮನೆಂಟ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಪ್ರೊಡ್ಯೂಸ್ ಮಾಡ್ತಾವ. ಅಂಡ್ ಈಚ್ ಅಂಡ್ ಎವ್ರಿ ಆಟಮ್, ಓಕೆ, ದೇರ್ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ orient themselves lie along the same direction. That's superpose. It means lie along the same line, about 10 to the power of 11 atoms. And such the orientation of that dipole moment for 10 to the power of 11 atoms of the ferromagnetic material, that is called domain. ಇದಕ್ಕೆ ನಾವೇನು ಹೇಳ್ತೇವೆ, ಡೊಮೇನ್ ಅಂತ ಹೇಳ್ತಾರೆ. ಇದು ಒಂದು ಡೊಮೇನ್. ಇದು ಈ ಡೊಮೇನ್ ಆಗ್ಬೇಕಂದ್ರೆ ಏನಾಗ್ಯದ, 10⁻11 atoms ಓರಿಯಂಟೇಶನ್ ತಗೊಂಡು ಆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಒಂದೇ ಡೈರೆಕ್ಷನ್ ಇರುತ್ತೆ. ಇದು ಮತ್ತೊಂದು ಡೊಮೇನ್, ಇದು ಮತ್ತೊಂದು ಡೊಮೇನ್, ಇದು ಮತ್ತೊಂದು ಡೊಮೇನ್. ಈ ತರ ಬೇರೆ ಬೇರೆ ಓರಿಯಂಟೇಶನ್ ಇದೆ. ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿಲ್ಲ ನಾವು. ಸಪೋಸ್ ಯು ಅಪ್ಲೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, then what happens, all the domain resultant magnetic dipole moment orient themselves and lie along the direction of the magnetic field. ಎಲ್ಲೋ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಅದೇ ಡೈರೆಕ್ಷನ್ ಒಳಗೆ ಬಂದ್ಬಿಡುತ್ತೆ. ಯಾವ್ದು ಡೊಮೇನ್ ಇದ್ದು, ಪ್ರತಿಯೊಂದು ಡೊಮೇನ್ ಇದ್ದು, ಹೌದಾ. ಇದು ಎಲ್ಲೇ ಇನ್ ದ ಪ್ರೆಸೆನ್ಸ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಇಲ್ಲಿ ಫೆರೋ ಮ್ಯಾಗ್ನೆಟಿಕ್ ಮಟೀರಿಯಲ್ ಒಳಗೆ ಒಂದೊಂದು 10 to the power of 11 atoms ಅವು ಏನು ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಓವರ್ಲ್ಯಾಪ್ ಆಗಿರ್ತಾರ, ಒಂದೇ ಡೈರೆಕ್ಷನ್ ಇರುತ್ತೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಡೊಮೇನ್ ಅಂತ ಹೇಳ್ತೀವಿ ನಾವು. ಸರಿ, ನಾ ಇನ್ನೊಂದು ಪಾಯಿಂಟ್ ಹೇಳಿದೆ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್ ಏನು, ದ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಇನ್ವರ್ಸ್ಲಿ ವೇರೀಸ್ ವಿತ್ ಇಟ್ಸ್ ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳಿ. ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಬ್ಸಲ್ಯೂಟ್ ಟೆಂಪರೇಚರ್ ಅಂತ. ಇಲ್ಲೂ ಕೂಡ ಅದೇ ತರ ಬರುತ್ತೆ. ಎಲ್ಲೇ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್, ಇದಕ್ಕೆ ನಾವೇನಂತೀವಿ, ಕ್ಯೂರಿ ಲಾ. ವಾಟ್ ಯು ಸೇ, ಕ್ಯೂರಿ ಲಾ ಅಂತ ಹೇಳ್ತಾನೆ. ಈಗ ನಾವು ಕ್ಯೂರಿ-ವೀಸ್ ಲಾ ಬರೋಣ. ಕ್ಯೂರಿ-ವೀಸ್ ಲಾ ಏನು, ಟೆಂಪರೇಚರ್ ಹೆಚ್ಚಿಗೆ ಮಾಡ್ತಾ ಹೋಗ್ತವ, ಟೆಂಪರೇಚರ್ ಹೆಚ್ಚಿಗೆ ಮಾಡ್ಕೊತ ಹೋಗ್ತಾವ. ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿನೂ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಅವಾಗ at one particular temperature of the ferromagnetic material, now the ferromagnetism is disappear, then ferromagnetic material acts like a paramagnetic material.
that temperature is called Curie temperature, or you said to be transition temperature. ಅದಕ್ಕೆ ನಾವೇನಂತ ಹೇಳ್ತೀವಿ, ಕ್ಯೂರಿ ಪಾಯಿಂಟ್ ಅಂತೀವಿ, ಇಲ್ಲಿ ಕ್ಯೂರಿ ಟೆಂಪರೇಚರ್ ಅಂತ ಹೇಳ್ತಾನೆ. ಇನ್ನೊಮ್ಮೆ ಹೇಳ್ತೀನಿ ನಾನು, Curie temperature or a Curie point is the temperature of the ferromagnetic material. Above that temperature, the ferromagnetism is disappear. Then ferromagnetic material acts like a paramagnetic material. This is called Curie temperature. Above the Curie temperature, now if for example Curie temperature 370 Kelvin ಆಯ್ತಪ್ಪ, ಆದ್ರೆ ಇದು ಏನು ಒಂದು ಎಕ್ಸಾಂಪಲ್ ನಾನು, ಇದು ಕ್ಯೂರಿ ಪಾಯಿಂಟ್ ಇದೆ. ಈಗ ನಮ್ಮ ಟೆಂಪರೇಚರ್ ಎಷ್ಟದ 430 ಕೆಲ್ವಿನ್ ಅದ. ಹಂಗೆ ಇದಕ್ಕೆ ಡಿಫರೆನ್ಸ್ ಎಷ್ಟಾಯ್ತು, ಇಲ್ಲಿ 30 ಇಲ್ಲಿ 30 60 ಕೆಲ್ವಿನ್ ಡಿಫರೆನ್ಸ್ ಆದ. ಇದಕ್ಕೆ ನಾವೇನಂತೀವಿ, ಎಕ್ಸಸ್ ಟೆಂಪರೇಚರ್ ಅಂತ. ಈಗಿನ ಟೆಂಪರೇಚರ್ ಮೈನಸ್ ವಾಟ್ ಯು ಸೇ, ದಟ್ ಇಸ್ ದ ಕ್ಯೂರಿ ಟೆಂಪರೇಚರ್. ದಿಸ್ ಇಸ್ ಕಾಲ್ಡ್ ಎಕ್ಸಸ್ ಟೆಂಪರೇಚರ್. ಇವಾಗ ಇಲ್ಲಿ ಏನಾಗ್ತದ, ಫಾರ್ ದ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ above the Curie temperature, the magnetic susceptibility is inversely proportional to the excess temperature. It is inversely varies with the excess temperature. This is called Curie-Weiss law. Once again, I give the statement for the Curie-Weiss law. Above the Curie temperature of the ferromagnetic material, its magnetic susceptibility is inversely proportional to the excess temperature, or the magnetic susceptibility inversely varies with the excess temperature. This law is called Curie-Weiss law. Then the proportionality constant is C. This is said to be Curie constant. ಇದಕ್ಕೆ ನಾವು ಹೇಳ್ತೀವಿ Curie constant. ಇದು Curie-Weiss law ಎಲ್ಲಿ ಬರ್ತದೆ ಹೇಳಿದ್ರೆ, ಟೆಂಪರೇಚರ್ ಏನಿದ್ದಾಗ ಆ ಕ್ಯೂರಿ ಟೆಂಪರೇಚರ್ಗಿಂತ ಹೆಚ್ಚಿಗೆ ಇದ್ದಾಗ ಈ ಪಾಯಿಂಟ್ ಬರುತ್ತಾ. ಯಾವ ಪಾಯಿಂಟ್ ಹೇಳಕತ್ತೀನಿ ನಾನು, ಈ Curie-Weiss law ಆ ಪಾಯಿಂಟ್ ಬರುತ್ತಾ. ಸರಿ, ನಾನು ನೆಕ್ಸ್ಟ್ ಪಾಯಿಂಟ್ ಬರ್ತಾನೆ. ನಾನು ಇದಕ್ಕಿಂತ ಮೊದಲ ಕೆಲವೊಂದು ಪಾಯಿಂಟ್ಸ್ ಹೇಳಿದೆ. ಹಿಸ್ಟರಿಸಿಸ್, ಇನ್ನೊಂದು ಮೆಸ್ನರ್ ಎಫೆಕ್ಟ್ ಅಂದ್ರೆ ಏನು? ಮೆಸ್ನರ್ ಎಫೆಕ್ಟ್ ಅಂದ್ರೆ ಕೆಲವೊಂದು ಮಟೀರಿಯಲ್ ಅದು ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್, ಕೆಲವೊಂದು ಮಟೀರಿಯಲ್ ಅದು ಪರ್ಟಿಕ್ಯುಲರ್ ಆಗಿ ಡಯಾಮ್ಯಾಗ್ನೆಟಿಕ್ ಮಟೀರಿಯಲ್, ಅದು ಏನ್ ಮಾಡುತ್ತೆ, ಕಂಪ್ಲೀಟ್ 100% ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಎಕ್ಸ್ಪೆಲ್ ಔಟ್ ಮಾಡುತ್ತ. ಅವಾಗ ಅದರದ್ದು ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ -1 ಇರುತ್ತೆ. ರಿಲೇಟಿವ್ ಪರ್ಮಿಯಾಬಿಲಿಟಿ μr = 1 + psi ಅಂತಂದ್ರೆ 1 - 1 ಅದೇನಿರುತ್ತೆ, 0 ಇರುತ್ತೆ. ದಿಸ್ ಎಫೆಕ್ಟ್ ಇಸ್ ಕಾಲ್ಡ್ ಮೆಸ್ನರ್ ಎಫೆಕ್ಟ್. ಇದಕ್ಕೇನಂತ ನಾವು ಮೆಸ್ನರ್ ಎಫೆಕ್ಟ್ ಅಂತೀವಿ. ಅವಾಗ ಏನಾಗತ್ತೆ, ಸೂಪರ್ ಕಂಡಕ್ಟರ್ ದೇರ್ ಶೋಸ್ ದ ಮೆಸ್ನರ್ ಎಫೆಕ್ಟ್. ಅಂದ್ರೆ ಯೂಶುವಲಿ ಸೂಪರ್ ಕಂಡಕ್ಟರ್ ದೇರ್ ಶೋಸ್ ದ ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಅಂತ ಹೇಳ್ತಾವೆ. ಅವು ಸೂಪರ್ ಕಂಡಕ್ಟರ್ಸ್, ಸೂಪರ್ ಕಂಡಕ್ಟಿವಿಟಿ ಫಿನಾಮಿನಾ, ಸೂಪರ್ ಕಂಡಕ್ಟರ್ಸ್ ದೇ ಆರ್ ಶೋಸ್ ದಿ 100% ಪರ್ಫೆಕ್ಟ್ ಡಯಾಮ್ಯಾಗ್ನೆಟಿಸಮ್ ಅಂತ ಹೇಳ್ತಾರೆ. ಅಂದ್ರೆ 100% ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡ್ತಾವ, ದೂರ ಸರಿಸಿಬಿಡ್ತಾವ. ಅದಕ್ಕೆ ಮೆಸ್ನರ್ ಎಫೆಕ್ಟ್ ಅಂತೀವಿ. ಅದ್ರ ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ ಎಷ್ಟಿರುತ್ತೆ, -1 ಇರುತ್ತೆ. ಅವ್ರ ರಿಲೇಟಿವ್ ಪರ್ಮಿಯಾಬಿಲಿಟಿ ಎಷ್ಟಿರುತ್ತೆ, 1 + psi ಅಂತಂದ್ರೆ 1 - 1 = 0 ಬರುತ್ತೆ. ಯಾವುದು ರಿಲೇಟಿವ್ ಪರ್ಮಿಯಾಬಿಲಿಟಿ. ನಾವು ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್, ಏನು ಹಿಸ್ಟರಿಸಿಸ್. ನಾವು ಹಿಸ್ಟರಿಸಿಸ್ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮೊದಲ ನಾವು ಒಂದು ಪಾಯಿಂಟ್ ಹೇಳಿದೆ. ನಾ ಏನಂತಂದ್ರೆ, ಒಂದು ಯಾವುದೋ ಒಂದು ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಇದು, ಅಥವಾ ಪ್ಯಾರಾಮ್ಯಾಗ್ನೆಟಿಕ್ ಮಟೀರಿಯಲ್, ಸರಿ ಮ್ಯಾಗ್ನೆಟಿಕ್ ಮಟೀರಿಯಲ್. ಇದನ್ನ ಏನ್ ಮಾಡ್ತೀನಿ, ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ನೊಳಗೆ ತಗೊಳ್ತೀನಿ ಅಂತ ತಿಳ್ಕೊ, ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡ್ತೀನಿ. ಲಾಂಗ್ ಟೈಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ ಇದಕ್ಕೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ. ಇದಕ್ಕೆ ಏನ್ ಬರುತ್ತಾ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬರುತ್ತೆ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವ ಬರುತ್ತಾ, ಇದಕ್ಕೆ ನಾವೇನಂತ ಹೇಳ್ತೀವಿ, ದಿಸ್ ಮಟೀರಿಯಲ್ ಇಸ್ ಸೇಡ್ ಟು ಬಿ ಮ್ಯಾಗ್ನೆಟೈಸರ್ ಅಂತ ಹೇಳ್ತೀವಿ. ಅದಕ್ಕೇನಂತ ನಾವು ದಿಸ್ ಮಟೀರಿಯಲ್ ಇಸ್ ಸೇಡ್ ಟು ಬಿ ಮ್ಯಾಗ್ನೆಟೈಸರ್ ಅಂತ ನಾವು ಹೇಳ್ತೇವೆ. ಸರಿ, ಕಾಲಾಂತರದೊಳಗೆ ಅಕಸ್ಮಾತ್ ಹೀಟ್ ಮಾಡಿದ್ರೆ ಇದು ಕೆಳಗೆ ಬಿದ್ರೆ ಅದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನ್ ಮಾಡುತ್ತಾ, ಕಳ್ಕೊಂಡು ಬಿಡುತ್ತಾ. ಅವಾಗ ನಾವು ಮಟೀರಿಯಲ್ ಏನಂತೀವಿ, ಡಿಮ್ಯಾಗ್ನೆಟೈಸ್ ಆಯ್ತು ಅಂತ ಹೇಳ್ತಾನೆ. ಮ್ಯಾಗ್ನೆಟೈಸ್ ಅಂಡ್ ಡಿಮ್ಯಾಗ್ನೆಟೈಸ್. ಯೂಶುವಲಿ ಮಟೀರಿಯಲ್ ಕೆಲವೊಂದು ಟ್ರಾನ್ಸ್ಫಾರ್ಮರ್ನಾಗಲಿ ಅಥವಾ ಚೋಕ್ನೊಳಗಾಗಲಿ ಕೆಲವೊಂದು ಮೋಟರ್ದೊಳಗಾಗಲಿ ಏನಾಗ್ತಾವ, ಮ್ಯಾಗ್ನೆಟೈಸ್ ಅಂಡ್ ಡಿಮ್ಯಾಗ್ನೆಟೈಸ್, ಕಂಟಿನ್ಯೂಸ್ ಮ್ಯಾಗ್ನೆಟೈಸ್ ಡಿಮ್ಯಾಗ್ನೆಟೈಸ್ ಆಗ್ತಾ ಇರ್ತಾವ. ಏನೋ ಕೆಲವು ಮೆಟೀರಿಯಲ್ ಅವಾಗ ಅದ್ರದ್ದು ಕೆಲವೊಂದಿಷ್ಟು ಏನಾಕತಿ, ಎನರ್ಜಿ ಲಾಸ್ ಆಕತಿ. ಆ ಎನರ್ಜಿ ಲಾಸ್ ನಾವು ಏನಂತೀವಿ, ಹಿಸ್ಟರಿಸಿಸ್ ಲಾಸ್ ಅಂತೀವಿ. ಆ ಪಾಯಿಂಟ್ ಇಲ್ಲಿ ಬರುತ್ತಾ, ಹಿಸ್ಟರಿಸಿಸ್ ಅಂದ್ರೆ ಏನು, ನೆಕ್ಸ್ಟ್ ವಿಡಿಯೋ ಕ್ಲಿಪ್ ನೊಳಗೆ ನೋಡೋಣ ಅಂತ. ಓಕೆ, ಥ್ಯಾಂಕ್ ಯು.